ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸುಪ್ರೀಂ ಮೆಟ್ಟಿಲೇರಿದ ರಾಜ್ಯದ ಹನಿ ಟ್ರ್ಯಾಪ್ ಕೇಸ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ, ಕೂಡಲೇ ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅಂತ ಮನವಿ, ಸುಪ್ರೀಂನಿಂದಲೂ ಒಪ್ಪಿಗೆ. ಹನಿ ಟ್ರ್ಯಾಪ್ ಹಿಂದೆ ಅಮಿತ್ ಶಾ ಪಾತ್ರ ಇದೆ, ಅವರೇ ನಿಜವಾದ ಕಿಂಗ್ ಪಿನ್. ಇದರಲ್ಲಿ ಡಿಕೆಶಿಯದ್ದು ಯಾವ ಪಾತ್ರವೂ ಇಲ್ಲ. ಮೈಸೂರಲ್ಲಿ ಚಾಮರಾಜನಗರ ಶಾಸಕ ಹರೀಶ್ ಗೌಡ ಸ್ಫೋಟಕ ಹೇಳಿಕೆ. ಅವರು ದೂರು ಕೊಡಬೇಕಲ್ಲ, ದೂರು ಕೊಡದೆ ಯಾವ ತನಿಖೆಗೂ ಬರಲ್ಲ. ನನ್ನನ್ನು ಸೇರಿಸಿ ಅವರಿಗೆ ತುಂಬಾ ಆಪ್ತರಿದ್ದಾರೆ. ಯಾರ ಬಳಿ ಮಾತನಾಡ್ತಾರೋ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಸಚಿವ ರಾಜಣ್ಣರಿಂದ ಹನಿ ಟ್ರ್ಯಾಪ್ ಆರೋಪ, ಸಂಚಿನ ಹಿಂದಿರೋರು ಯಾರು? ಪ್ರತಿಪಕ್ಷಗಳು ರಾಜಕೀಯ ಮಾಡ್ತಿದೆಯಾ? ಕೆಪಿಸಿಸಿಯಿಂದ ವರದಿ ಕೇಳಿದ ಕಾಂಗ್ರೆಸ್ ಹೈಕಮಾಂಡ್. ಹನಿ ಟ್ರ್ಯಾಪ್ ಎತ್ತ ಸಂಬಂಧ ಸೂಕ್ತ ಸಮಯದಲ್ಲಿ ಸಿಎಂಗೆ ದೂರು ಕೊಡ್ತೀರಿ. ಡಿಕೆಶಿಗೆ ಅವರು ಬಹಳ ಹತ್ತಿರದಲ್ಲಿದ್ದವರು, ಹಾಗಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸಲಿ. ಮುನಿರತ್ನ ಹೇಳಿಕೆ ಬೆಂಬಲಿಸಿದ ಕೆಎನ್ ರಾಜಣ್ಣ. ಕೊನೆಗೂ ರಾಜಣ್ಣ ಒಪ್ಪಿಕೊಂಡ್ರಲ್ವಾ, ನನಗದೇ ಸಂತೋಷ. ರಾಜಣ್ಣ ಮಂಪರು ಪರೀಕ್ಷೆಗೆ ಒಳಗಾಗ್ಲಿ, ನಾನು ಒಳಗಾಗ್ತೀನಿ. ಸಚಿವರ ಮಂಪರು ಪರೀಕ್ಷೆಯ ಹೇಳಿಕೆಗೆ ಶಾಸಕ ಮುನಿರತ್ನ ಕೌಂಟರ್. ನಾನು ಸಚಿವರ ಮಗನಲ್ಲ, ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದೀನಿ. ನಮ್ಮ ರೈತರಿಗೆ ಸಿಗೋ ಹಕ್ಕಿನ ನೀರನ್ನ ಕೊಡಿಸಬೇಕು, ಅದಕ್ಕೆ ನಾನು ಬದ್ಧ. ಎಂಎಲ್ಸಿ ರಾಜೇಂದ್ರ ಆರೋಪಕ್ಕೆ ಕುಣಿಗಲ್ ಶಾಸಕ ರಂಗನಾಥ್ ತಿರುಗೇಟು. ವಿಧಾನಸಭೆಯಲ್ಲಿ ಬಿಜೆಪಿಯ 18 ಶಾಸಕರು ಅಮಾನತು ಹಿನ್ನೆಲೆ, ಅಮಾನತು ಅವಧಿ ಕಡಿಮೆ ಮಾಡುವಂತೆ ಸ್ಪೀಕರ್ ಜೊತೆ ಆರ್ ಅಶೋಕ್ ಚರ್ಚೆ. ರಂಜಾನ್ ಬಳಿಕ ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಭೇಟಿಗೆ ಪ್ಲಾನ್. ಕೆಪಿಸಿಸಿ ಪುನರ್ರಚನೆಗೆ ಮುಂದಾದ ಹೈಕಮಾಂಡ್, ಅಧ್ಯಕ್ಷರು ಪದಾಧಿಕಾರಿಗಳ ಬದಲಾವಣೆಗೆ ಸಜ್ಜು. ಸಿಎಂ ಡಿಸಿಎಂ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ. ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಕೇಸ್, 40 ವರ್ಷಗಳ ದಾಖಲೆ ಸಂಗ್ರಹಿಸಿರೋ ದಳಪತಿಗಳು. ಖಾಸಗಿ ಸರ್ವೆ ಕೂಡ ಮಾಡಿಸಿರೋ ಕುಮಾರಸ್ವಾಮಿ. ದಾಖಲೆಗಳ ಜೊತೆ ಶೀಘ್ರ ಸುದ್ದಿಗೋಷ್ಠಿ ನಡೆಸಲಿರೋ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯದವರು ಛತ್ರಿಗಳು ಅನ್ನೋ ಡಿಸಿಎಂ ವಿವಾದಾತ್ಮಕ ಹೇಳಿಕೆ. ಕ್ಷಮೆ ಕೇಳಲು ಡಿಕೆ ಶಿವಕುಮಾರ್ಗೆ ಇವತ್ತೇ ಡೆಡ್ಲೈನ್. ಇಲ್ಲದೇ ಇದ್ರೆ ನಾಳೆ ಬೃಹತ್ ಛತ್ರಿ ಚಳವಳಿ ನಡೆಸೋದಕ್ಕೆ ರೈತ ಸಂಘದಿಂದ ನಿರ್ಧಾರ. ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿಗೆ ವಿರೋಧ. ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ. ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಜೆಪಿ ನಡ್ಡಾ ಸಂದೇಶ. ಕಲಬುರಗಿ ಖಾಸಗಿ ಆಸ್ಪತ್ರೆಯಲ್ಲಿ ತಾಯಿ ನವಜಾತ ಶಿಶು ಸಾವು. ಗರ್ಭದಲ್ಲೇ ಮಗು ಸಾವನ್ನಪ್ಪಿರೋ ಸಾಧ್ಯತೆ ಅಂದಿರೋ ವೈದ್ಯರು. ಲೋ ಬಿಪಿಯಿಂದ ತಾಯಿ ಕೂಡ ಸಾವು. ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಕುಟುಂಬಸ್ಥರಿಂದ ಆಸ್ಪತ್ರೆಯ ಗಾಜು ಪೀಠೋಪಕರಣ ಧ್ವಂಸ. ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ಕೊಡಲು ತಯಾರಿ. ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ಪರ ವಿರುದ್ಧದ ಅಭಿಪ್ರಾಯ. ಹಿಂದೂ ಪರ ಸಂಘಟನೆಗಳ ವಿರೋಧದ ಮಧ್ಯೆ ವಾರಕ್ಕೆ 2 ತರಗತಿ ನಡೆಸೋದಕ್ಕೆ ಸರ್ಕಾರದ ನಿರ್ಧಾರ. ಬುರ್ಕಾ ಧರಿಸಿದ್ರೆ ಸತ್ತ ಮೇಲೆ ಶವಕ್ಕೆ ಏನೂ ಆಗಲ್ಲ. ತುಂಡುಡಿಗೆ ತೊಟ್ಟರೆ ನರಕಕ್ಕೆ ಹೋಗೋದರ ಜೊತೆ ದೇಹವನ್ನ ಹಾವು ಚೇಳು ತಿನ್ನುತ್ತೆ. ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಇದೆಂಥ ಅಜ್ಞಾನ ನಡೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಆಕ್ರೋಶ. ಬಿಎಂಟಿಸಿ ಕೆಎಸ್ಆರ್ಟಿಸಿ ವರ್ಗಾವಣೆ ಮುಂಬಡ್ತಿ, ಲೈನ್ ಚೆಕಿಂಗ್ ಹೆಸರಲ್ಲಿ ಭ್ರಷ್ಟಾಚಾರ. ಅಧಿಕಾರಿಗಳ ವಿರುದ್ಧ ಸಾರಿಗೆ ನಿಗಮ ನೌಕರರ ಸಂಘದ ಮುಖಂಡರಿಂದ ಆಕ್ರೋಶ. ಸೂಕ್ತ ಕ್ರಮಕ್ಕಾಗ್ರಹಿಸಿ 4 ನಿಗಮದ ಎಂಡಿಗಳಿಗೆ ಅನಂತ್ ಸುಬ್ಬಾರಾವ್ ಪತ್ರ. ಡಿಜಿಟಲ್ ಅರೆಸ್ಟ್ ಸೋಗಲ್ಲಿ ಬೆಂಗಳೂರಿನ ಕಾಂಟ್ರಾಕ್ಟರ್ಗೆ ದೋಖಾ. ದೆಹಲಿ ಪೊಲೀಸರು ಅಂತ ಕರೆ ಮಾಡಿ ಕೋಟಿ ಕೋಟಿ ಟೋಪಿ ಹಾಕಿದ ಸೈಬರ್ ವಂಚಕರು. ವೈಟ್ಫೀಲ್ಡ್ ಸೈಬರ್ ಠಾಣೆಗೆ ದೂರು. ಇಟ್ಟಿಗೆಗೆ ಚಿನ್ನದ ಪಾಲಿಶ್ ಮಾಡಿ ಮಾರಲು ಯತ್ನಿಸಿದ ಖದೀಮರು ಅರೆಸ್ಟ್. ಬಿಹಾರ ಮೂಲದ ಮೂವರನ್ನು ಬಂಧಿಸಿದ ಕೋರಮಂಗಲ ಪೊಲೀಸರು. 970 ಗ್ರಾಂ ನಕಲಿ ಚಿನ್ನ
ಒಂದು ವಾಹನ, 3 ಮೊಬೈಲ್ ವಶಕ್ಕೆ. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆಯ ಮುನ್ಸೂಚನೆ. ಇವತ್ತು ನಾಳೆ ಪೂರ್ವ ಮುಂಗಾರು ಅಬ್ಬರ ಸಾಧ್ಯತೆ. ಪ್ರಬಲ ಗಾಳಿ, ಗುಡುಗು, ಮಿಂಚು ಸಹಿತ ಮುನ್ಸೂಚನೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.